ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಥಿಂಗ್ಸ್ ವಿತ್ ರಶಿಕಾ ರಾಜ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವ್ಲಾಗ್ಸ್ನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಇವತ್ತು ತಮ್ಮನೇಲಲ್ಲಿ ನೋಡೇ ಇದ್ದೀರಾ ನಾನು ಏನು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ಮೀಶೋ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಒಂದಷ್ಟು ಐಟಮ್ಸ್ ಅಂದರೆ ನನಗೆ ಬೇಕಾಗಿರುವಂಥ ನೆಸೆಸರಿ ಐಟಮ್ಸ್ನ ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಸೊ ಯಾಕೆ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅಂತ ನಾನು ಈ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ಫಸ್ಟು ನೋಡಿ, ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟೊಂದು ಐಟಮ್ಸ್ ಇದೆ. ಸೊ ಫಸ್ಟ್ ಆಫ್ ಆಲ್ ನಾನು ಸ್ಯಾರಿ ಜೊತೆ ಸ್ಟಾರ್ಟ್ ಮಾಡ್ತೀನಿ. ಏನಕ್ಕಂದ್ರೆ ಇವಾಗ ತುಂಬಾ ಸಮ್ಮರ್ ಇರೋದ್ರಿಂದ ಟೆಂಪಲ್ಗೆ ಹೋಗ್ಬೇಕಾದ್ರೆ ಅಥವಾ ಯಾವ್ದಾರ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಈ ತರ ಸಿಲ್ಕು ಆಮೇಲೆ ಬೇರೆ ಸಾರೀಸ್ ಎಲ್ಲ ವೇರ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು, ಸೊ ಹಂಗೆ ಎಲ್ರಿಗೂ ಗೊತ್ತಿರೋ ತರ ಇದು ಸಾರಿ, ಕಾಟನ್ ಸಾರೀಸ್ ಇವಾಗ ಟ್ರೆಂಡಿಂಗ್ ಅಲ್ಲಿ ನಡೀತಿದೆ. ಸೊ ನನಗೂ ಕೂಡ ಇಷ್ಟ ಆಯ್ತು. ನಾನು ಕೂಡ ಒಂದ್ 4 ಕಲರ್ನ ತರಿಸ್ಕೊಂಡೆ. ಹೇಗ್ ಕಾಣಿಸ್ತಿದೆ, ನನಗೆ ಚೆನ್ನಾಗಿ ಕಾಣಿಸ್ತಿದೆ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆಮೇಲೆ ನಾನು ಈ ಸೀರೆ ಹಾಕೊಂಡು ರೆಡಿ ಆದಾಗ ಕೂಡ ಗೆಟ್ ರೆಡಿ ವಿತ್ ಮೀ ಅಂತ ವ್ಲಾಗ್ ಕೂಡ ನಾನು ಮಾಡ್ತೀನಿ. ಸೊ ಈ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನನಗೆ ಈಗ ರೀಸೆಂಟಾಗಿ ಮದುವೆ ಆಗಿರೋದ್ರಿಂದ ಅದ್ರ ಅಷ್ಟೊಂದು ಸ್ಯಾರಿ ಕಲೆಕ್ಷನ್ಸ್ ಇರಲಿಲ್ಲ. ಸೊ ಹಂಗೆ ಸ್ಯಾರಿ ಕಲೆಕ್ಷನ್ಸ್ ಕೂಡ ಆಗುತ್ತೆ ಅಂತ ನಾನು ಒಂದು 5 ಸ್ಯಾರಿನ ತರಿಸ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ನಾನು ರಿದಿ ಸಿದಿ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದು ಈ ಸ್ಯಾರಿ. ಇಷ್ಟ ಆದ್ರೆ ಹೋಗಿ ತಗೊಳ್ಳಿ, ಕುರುಬ್ರಳ್ಳಿಯಲ್ಲಿರೋದು. ಸೊ ಇದೊಂದು ಸ್ಯಾರಿ. ಸೊ ಇನ್ನೊಂದು ಇದು ಬೇರೆ 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 ಕಲರ್ಸ್ ಬೇರೆ ಪ್ಯಾಟ್ರನ್ಸ್ ಅಲ್ಲಿ ತಗೊಂಡಿದ್ದೀನಿ ನಾನು. ಸೊ ಈ ಬ್ಲೂ ಕಲರ್ ಅಷ್ಟೇ ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ಇದನ್ನ ನಾನು ಇಟ್ಕೋತಿಲ್ಲ, ಇದು ನಮ್ಮ ಅಕ್ಕನಿಗೆ ಮದರ್ಸ್ ಡೇಗೆ ಗಿಫ್ಟ್ ಅಂತ ನಾನು ತಗೊಂಡಿದ್ದೀನಿ. ಸೊ ಈ ಸ್ಯಾರಿನ ನಾನು ಅವಳು ಕೊಡ್ತಾ ಇದ್ದೀನಿ. ಸೊ ಅಂಡ್ ನೆಕ್ಸ್ಟ್ ಮತ್ತೆ ನಾನು ಈ ಕ್ಯೂಟ್ ಆಗಿರೋ ಅಂತ ಈ ಕಲರ್ ಅಷ್ಟೇ ನಂಗೆ ತುಂಬಾ ಇಷ್ಟ ಆಯ್ತು. ಹಾಗೆ ನಾನು ಒಂದು ಪೂಜೆಗೆ ಟೆಂಪಲ್ಗೆ ಹೋಗ್ಬೇಕಾಗಿತ್ತು. ಸೊ ಈ ಕಲರ್ ಮ್ಯಾಚ್ ಆಗುತ್ತೆ ಅಂತ ನಾನು ಈ ಕಲರ್ನ ಪರ್ಟಿಕ್ಯುಲರ್ ಆಗಿ ಹುಡುಕಿ ತಗೊಂಡಿದ್ದೀನಿ. ಸೊ ಈ ಕಲರ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಇನ್ನ 2 ತಗೊಂಡಿದ್ದೀನಿ. ಬಟ್ ಎಲ್ಲ ನಾನು ಇಟ್ಕೊಳ್ಳೋದಿಲ್ಲ, ನಮ್ಮ ಅತ್ತೆಗೆ ಒಂದು ಕೊಡ್ಬೇಕು ಅನ್ಕೊಂಡಿದ್ದೀನಿ. ನಮ್ಮ ಅತ್ತೆಗೊಂದು ನನಗೆ ಇವರು ಸಿಸ್ಟರ್ಸ್ ಇದ್ದಾರೆ, ಅವ್ರಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಈ ಕಲರ್ ಕೂಡ ಕ್ಯೂಟ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಲಾಸ್ಟ್ ಕಲರ್ ಇದು. ಇವಾಗ ಈ ತರ ಪೇಸ್ಟಲ್ ಕಲರ್ಸ್ ಎಲ್ಲ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಹಾಗಾಗಿ ನಾನು ಪೇಸ್ಟಲ್ ಕಲರ್ಸ್ ನ ತಗೊಂಡಿದ್ದೀನಿ. ನೋಡಿ ಇದೊಂದು ಕಲರು ಚೆನ್ನಾಗಿದ್ಯಾ? ಸೊ ಈ 5 ಸೀರೆಯಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ. ಸೊ ಇವಾಗ ಇಷ್ಟೊಂದು ಕಾಟನ್ ಸ್ಯಾರೀಸ್ ತಗೊಂಡಿರೋದ್ರಿಂದ ಸೊ ಎಲ್ಲ ಸ್ಯಾರಿಗೂ ಬ್ಲೌಸ್ ನ ಹೊಲ್ಸಕ್ ಆಗೋದಿಲ್ಲ ಅಂದ್ಬಿಟ್ಟು ನಾನು ಒಂದಷ್ಟು ರೆಡಿಮೇಡ್ ಬ್ಲೌಸಸ್ ನ ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಸೊ ಅದು ಹೇಗ್ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ನಾನು ಇದೊಂದು ಕಾಮನ್ ಆಗಿ ವೈಟ್ ಕಲರ್ ಒಂದು ಬುಕ್ ಮಾಡಿದ್ದೆ, ಈ ತರ ಶೋಲ್ಡರ್ ಇರೋದು. ನಾನು ಸ್ಟೈಲ್ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಗಿರುತ್ತೆ ಅಂತ. ಸೊ ಇದೊಂದು ಬ್ಲೌಸ್ ತಗೊಂಡಿದೀನಿ. ನೆಕ್ಸ್ಟ್ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಈ ತರ 3 ಕಾಂಬೋಸ್ ಅಲ್ಲಿ ಕೂಡ ಬ್ಲೌಸಸ್ ಬಂದಿದೆ. ಇದು ಆಮೇಲೆ ಇದು ಎಷ್ಟು ಕಮ್ಮಿ ಇದೆ ಅಂದ್ರೆ ನಿಜವಾಗ್ಲೂ ನನಗೆ ಬುಕ್ ಮಾಡುವಾಗ ಇಷ್ಟು ಕಮ್ಮಿ ಇದೆ ಅಲ್ಲ, ಮೆಟೀರಿಯಲ್ ಹೇಗಿರುತ್ತೋ ಏನೋ ಅಂತ ನನ್ಗೆ ಅನ್ಸ್ತಿತ್ತು. ಬಟ್ ಸ್ಟಿಲ್ ಪರವಾಗಿಲ್ಲ, ಮಾಡೋಣ. ಬರೀ 250 ರುಪೀಸ್ ಏನೋ ಇತ್ತು ಈ 3 ಬ್ಲೌಸ್ ಇಂದ. ಸರಿ ಪರವಾಗಿಲ್ಲ, ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, 250 ರೂಪಾಯಿ ಅಲ್ವಾ, ಮಾಡೋಣ ಅಂತ ಮಾಡಿದೆ. ಬಟ್ ಟ್ರಸ್ಟ್ ಮೀ ಗೈಸ್, ನಿಜವಾಗ್ಲೂ ಈ ಸಮ್ಮರ್ಗೆ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ಈ ತರ ರೆಡಿಮೇಡ್ ಬ್ಲೌಸಸ್ ಮಾಡ್ಕೋಬಹುದು. ಸೊ ಈ 3 ಪೀಸ್ ಬಂತು 250 ರುಪೀಸ್ಗೆ. ಇದೊಂದು ಬುಕ್ ಮಾಡಿದ್ದೆ. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಈ ತರ ಒಂದ್ ಸೆಟ್ ಆಫ್ ಬಂದಿತ್ತು. ಇದು ನನಗೆ ಫುಲ್ ಸ್ಲೀವ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ, ಮತ್ತೆ ಬಿಸಿಲಿಗೆ ಕೈ ಕೂಡ ಟ್ಯಾನ್ ಆಗಲ್ಲ ಅಂದ್ಬಿಟ್ಟು. ನೋಡಿ ಈ ತರ ಇರುತ್ತೆ. ಸೊ ಯಾವ್ದಾನ ಕಾಟನ್ ಸ್ಯಾರೀಸ್ ನಾವು ಇದ್ರ ಮೇಲೆ ಸ್ಟೈಲ್ ಮಾಡ್ಬೋದು, ಚೆನ್ನಾಗಿರುತ್ತೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ. ಸೊ ಈ 3 ಬಂತು. ಐ ಥಿಂಕ್ ಇದನ್ನು 380 ರುಪೀಸ್ ಏನೋ. ನಿಮ್ಗೆ ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಅಂಡ್ ಇದು ಅವಾಗಲೇ ತೋರಿಸಿದ್ನಲ್ಲ 3 ಬ್ಲೌಸಸ್ ಅಲ್ಲ, ಅದು 4 ಬ್ಲೌಸ್. ಸೊ 4 ಬ್ಲೌಸ್ಗೆ 250 ಆ ಥರ ಏನೋ ಇತ್ತು. ಅಂಡ್ ಇದು ಕೂಡ 3 ಬ್ಲೌಸ್. ಇದು ಸೆಟ್ ಆಫ್ 3ಗೆ 380 ಏನೋ ಇತ್ತು ಅನ್ಸುತ್ತೆ. ನಾನು ನೋಡ್ತೀನಿ, ಪ್ರೈಸ್ ನ ನೋಡಿ ಬೇಕಾದ್ರೆ ನಾನು ಮೆನ್ಷನ್ ಮಾಡ್ತೀನಿ. ಸೊ ಈ 3 ಬ್ಲೌಸ್ ಬಂತು. ನೆಕ್ಸ್ಟ್ ಆಮೇಲೆ ನಾನು ಇದು ಆಕ್ಚುಲಿ ಬ್ಲೌಸ್ ಅಲ್ಲ, ಇದು ಜೀನ್ಸ್ ಮೇಲೆ ಹಾಕೋ ಕ್ರಾಪ್ ಟಾಪ್ ತರ ಇದೆ. ಬಟ್ ಸ್ಟಿಲ್ ವೈ ನಾಟ್, ಸಾರಿ ಮೇಲೆ ಕೂಡ ನಾನು ಡ್ರೇಪ್ ಮಾಡಬಾರ್ದು ಅಂತ ಇದೊಂದು ತಗೊಂಡೆ, ವೈಟ್ ಕಲರ್. ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಫ್ಲೋರಾ ಪ್ರಿಂಟ್ ಇದೆ. ಆಮೇಲೆ ಇದು ಕೂಡ 2 ಬಂದಿತ್ತು.
ಇದು ಮತ್ತೆ ಐ ಥಿಂಕ್ ವೈನ್ ಕಲರ್ ಒಂದು, ಅದು ನನ್ನ ಸಿಸ್ಟರ್ ಇಸ್ಕೊಂಡ್ಲು. ಬಟ್ ಇದು ನಾನು ನಿಮ್ಮ ಮುಂದೆನೆ ತೆಗಿಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಮೆಟೀರಿಯಲ್ ಹೇಗಿದೆ, ರಿಟರ್ನ್ ಏನಾರು ಹಾಕ್ಬೇಕು ಅಂದ್ಬಿಟ್ಟು ಬರೋದು ತುಂಬಾ ದಿನ ಆಗುತ್ತೆ ಅಂದ್ಬಿಟ್ಟು ತೆಗೆದ್ಬಿಟ್ಟು ಮೆಟೀರಿಯಲ್ ನೋಡಿದೆ. ಬಟ್ ಕ್ವಾಲಿಟಿ ಅಂತೂ ನಿಜ ತುಂಬಾ ಚೆನ್ನಾಗಿದೆ ನೋಡಿ. ಬ್ಲ್ಯಾಕ್ ಯೂಸ್ ಮಾಡಲ್ಲ ಅನ್ನೋರೆಲ್ಲ ಈ ತರ ಡಾರ್ಕ್ ಬ್ಲೂ ಇದ್ರ ಮೇಲೆ ಹಾಕೊಂಡು ತುಂಬಾ ಚೆನ್ನಾಗಿ ಇರುತ್ತೆ. ಸೊ ಇದಿಷ್ಟು ಸಾರಿ ಅಂಡ್ ಬ್ಲೌಸಸ್ ನಾನು ಪರ್ಚೇಸ್ ಮಾಡಿದ್ದೆ ಆನ್ಲೈನ್ ಅಲ್ಲಿ. ನೆಕ್ಸ್ಟ್ ಇದೊಂದು ಮಿನಿ ಮಸಾಜರ್ ತಗೊಂಡಿದ್ದೆ. ಇವಾಗ ಬಿಸಿಲಿರೋದ್ರಿಂದ ತುಂಬಾ ತಲೆನೋವು ಬರ್ತಿದೆ, ಸೊ ಹಂಗಾಗಿ ನಾನು ಇದೊಂದು ಬುಕ್ ಮಾಡಿದೆ. ಸೊ ಇದನ್ನು ನಾನು ಯೂಸ್ ಮಾಡಿಲ್ಲ, ಯೂಸ್ ಮಾಡ್ಬಿಟ್ಟು ಹೇಗಿದೆ ಅಂತ ನಾನು ರಿವ್ಯೂ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಅದಾದ್ಮೇಲೆ ಏನೇನು ಬುಕ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ನಿಮ್ ಮುಂದೆನೆ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಹಾ, ಇದು ರಿಮೋಟ್ ಕವರ್. ಎಸ್, ಇದು ರಿಮೋಟ್ ಕವರ್ ಸೆಟ್ ಆಫ್ 3 ಇತ್ತು. ಇದನ್ನು 100 ರುಪೀಸ್ 120 ಇತ್ತು. ನಂಗೆ ಈ ತರ ಫ್ಯಾನ್ಸಿ ಐಟಮ್ಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದರಲ್ಲಿ 3 ಇದೆ. ಒಂದು AC ಕವರು, ಇನ್ನೊಂದು ಡಿಶ್ ಕವರ್ದು, ಇನ್ನೊಂದು ಟಿವಿ ರಿಮೋಟ್ದು. ಸೊ ಇದು ನಂಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಾನು ಬುಕ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಇದು ಬಂದು ನಾನು ಆಡ್ ತುಂಬಾ ಈ ತರ ಸೋಷಿಯಲ್ ಮೀಡಿಯಾ ಆಮೇಲೆ ಬ್ಲಿಂಕಿಟ್ ಅಲ್ಲೆಲ್ಲ ನಾನು ಏನೋ ಆರ್ಡರ್ ಮಾಡುವಾಗ ಇದು ತುಂಬಾ ಆಡ್ಸ್ ತರ ಬರ್ತಾ ಇತ್ತು. ಇದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಯಾರನ್ನ ಯೂಸ್ ಮಾಡಿದ್ರೆ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇನಂದ್ರೆ ಇದರಲ್ಲಿ 20 ಟಿಶ್ಯೂಸ್ ಏನೋ ಬರುತ್ತೆ, ರೀಯೂಸಬಲ್ ಟಿಶ್ಯೂಸ್, ಕಿಚನ್ ಎಲ್ಲ ಕ್ಲೀನ್ ಮಾಡೋದಕ್ಕೆ. ಕಿಚನ್ ಟವಲ್ ಒನ್ ಟಿಶ್ಯೂ ಅಲ್ಲಿ 100 ಟೈಮ್ಸ್ ವೈಪ್ ಮಾಡ್ಬೋದಂತೆ. ಸೊ ಅದು ನಂಗೆ ಇಷ್ಟ ಆಯ್ತು, ತರಿಸ್ದೆ. ಇದನ್ನು ಕೂಡ ಯೂಸ್ ಮಾಡಿ ಹೇಗಿತ್ತು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಇದು ಯಾವುದು ಚೂಡಿದಾರ, ಜೀನ್ಸ್ ಟಾಪ್ ಅನ್ಸುತ್ತೆ. ಎಸ್, ಇದು ಜೀನ್ಸ್ ಟಾಪ್. ಹೇಗಿದೆ, ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ ಇಲ್ವಾ ಕಮೆಂಟ್ ಮಾಡಿ. ಬಟ್ ಮೆಟೀರಿಯಲ್ ಅಂತೂ ನಿಜ ತುಂಬಾ ರೀಸನಬಲ್ಗೆ ಇಷ್ಟು ಚೆನ್ನಾಗಿರೋ ಮೆಟೀರಿಯಲ್ ಬರುತ್ತೆ ಅಂತ ನಾನು ಸೀರಿಯಸ್ಲಿ ಅನ್ಕೊಂಡಿರ್ಲಿಲ್ಲ. ನಾನು ಡ್ರೆಸ್ ಎಲ್ಲ ಮೀಶೋದಲ್ಲಿ ಫಸ್ಟ್ ಟೈಮ್ ಬುಕ್ ಮಾಡ್ತಿರೋದು. ಸೊ ಚೆನ್ನಾಗಿದೆ, ಜೀನ್ಸ್ ಟಾಪ್ ಬೇಕಿತ್ತು ನನಗೆ, ಬುಕ್ ಮಾಡಿದ್ದೆ. ಚೆನ್ನಾಗಿದೆ. ನೆಕ್ಸ್ಟ್ ಏನೇನ್ ಬುಕ್ ಮಾಡಿದೀನೋ ನನಗೆ ಗೊತ್ತಿಲ್ಲ, ತುಂಬಾ ದಿನ ಆಯ್ತು. ಹೇಗೆ ಜೀನ್ಸ್ ಟಾಪ್ಸ್ ನ ಬುಕ್ ಮಾಡಿದೆ. ನಂಗೆ ತುಂಬಾ ಬೇಕಾಗಿತ್ತು, ಜೀನ್ಸ್ ಟಾಪ್ಸ್ ಇರ್ಲಿಲ್ಲ, ಎಷ್ಟೊಂದ್ ದಿನ ಆಗಿತ್ತು. ಅಂಡ್ ಹೊರಗಡೆ ಕೂಡ ಹೋಗಕ್ ನನ್ಗೆ ಟೈಮ್ ಇರ್ಲಿಲ್ಲ. ಸೊ ಹಾಗೆ ನೋಡೋಣ, ರೀಸನಬಲ್ ಆಗಿ ಕೂಡ ಇದೆ, ಚೆನ್ನಾಗಿದೆಯಾ ಇಲ್ವಾ ನೋಡೋಣ ಅಂತ ಬುಕ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಕ್ಯೂಟ್ ಆಗಿದೆ. ವ್ಲಾಗ್ಸ್ ಮಾಡೋವಾಗ ಇದನ್ನ ಹಾಕೊಂಡು ವ್ಲಾಗ್ ಮಾಡ್ತೀನಿ. ಅಂಡ್ ಮೆಟೀರಿಯಲ್ ಅಂತೂ ನಿಜ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರದ್ದು ಪ್ರೈಸ್ ಅರೌಂಡ್ ಲೈಕ್ 180 200 ಆ ತರನೇ, ಎಲ್ಲ 500 ಒಳಗಡೆನೆ ಇದೆ, ಯಾವುದು 500 ಮೇಲೆ ಇಲ್ಲ. ಸೊ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಇದೊಂದು ತಗೊಂಡಿದೀನಿ. ನೆಕ್ಸ್ಟ್ ಅಗೇನ್ ಇದು ಟಾಪ್, ಜೀನ್ಸ್ ಟಾಪ್, ಜೀನ್ಸ್ ಮೇಲೆ ಹಾಕೋ ಟಾಪ್. ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ ಆಗಿ ಚೆನ್ನಾಗಿದೆ. ನಿಜವಾಗ್ಲೂ ಮೆಟೀರಿಯಲ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಇಷ್ಟು ಕಮ್ಮಿಗೆ ಇಷ್ಟು ಚೆನ್ನಾಗಿರೋ ಮೆಟೀರಿಯಲ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೇಗೆ ನಾನು ಇದನ್ನೆಲ್ಲ ಹಾಕೊಂಡು ನಿಮ್ಗೆ ಸ್ಟೈಲ್ ಮಾಡಿ ಕೂಡ ತೋರಿಸ್ತೀನಿ. ಸೊ ಇದು ಒಂದು ಟಾಪು. ನೆಕ್ಸ್ಟ್ ನನ್ ಪ್ರೈಸಸ್ ಯಾವ್ದು ಗೊತ್ತಿಲ್ಲ, ನಿಮ್ಗೆ ಯಾವ್ದಾನು ಬೇಕಾದ್ರೆ ಓಕೆ. ಇದು ದೊಡ್ಡದಿರುತ್ತೆ ಅಂತ ಅನ್ಕೊಂಡೆ ಗೈಸ್. ಇದು ಆಕ್ಚುಲಿ ಏನಂದ್ರೆ ಫೋಟೋ ಫ್ರೇಮ್, ಇದು ದೊಡ್ಡದು ಬರುತ್ತೆ ಅನ್ಕೊಂಡೆ. ಬಟ್ ಸ್ಟಿಲ್ ಓಕೆ, ಚಿಕ್ಕದಿದೆ. ಅದೇ ಅನ್ಕೊಂಡೆ ಇಷ್ಟು ಕಮ್ಮಿ ಪ್ರೈಸ್ ಎಷ್ಟು ಚೆನ್ನಾಗಿರೋ ಫ್ರೇಮ್. ಆಕ್ಚುಲಿ ನಾನು ಸೆಂಟಿಮೀಟರ್ಸ್ ಎಲ್ಲ ನೋಡ್ಲಿಲ್ಲ, ನಂದೇ ತಪ್ಪು. ಇದು ಸ್ವಲ್ಪ ಬೇಜಾರಾಯ್ತು ಚಿಕ್ಕದಿದೆ ಅಂತ. ಬಟ್ ಸ್ಟಿಲ್ ಓಕೆ. ನಾನು ನೋಡಿದಾಗ ಇದು ದೊಡ್ಡದಿತ್ತು. ಹೇಗೆ ಅಂತ ನಾನು ತೋರಿಸ್ತೀನಿ. ಇದು ಹೇಗೆ ಅಂದ್ರೆ ಈ ತರ ಸೊ ಬಟ್ ನಾಟ್ ಬ್ಯಾಡ್. ಇದೊಂದು ಲೈಕ್ ಜೆನ್ಯೂನ್ ರಿವ್ಯೂ. ಇದು ನಂಗೆ ವರ್ಕ್ ಅನ್ಸ್ಲಿಲ್ಲ. ಸೊ ನೆಕ್ಸ್ಟ್ ಹೇಗೆ ನನಗೆ ಬರೆಯೋದು ತುಂಬಾನೇ ಹುಚ್ಚಿರೋದ್ರಿಂದ ನಾನು ಒಂದು ಡೈರಿ ಬೇಕು ಅಂತ ಅನ್ಕೊಂತಿದ್ದೆ.
ಸೊ ಇದು ಕೂಡ ಡೈರಿ ಕೂಡ ಆಫರ್ ಅಲ್ಲಿ ಇತ್ತು ಮೀಶೋದಲ್ಲಿ. ಸೊ ಹಾಗಾಗಿ ಒಂದು ಡೈರಿ ಬುಕ್ ಮಾಡಿದ್ದೀನಿ. ಇದು ಚೆನ್ನಾಗಿದೆ. This is nice. Okay. ಇವಾಗ ಬೇರೆ ವ್ಲಾಗ್ಸ್ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಪ್ಲಾನಿಂಗ್ ಎಲ್ಲ ಮಾಡ್ಬೇಕಾಗಿತ್ತು. ಇದು ಓಕೆ, ಇದು ಚೆನ್ನಾಗಿದೆ. ಜಸ್ಟ್ ಐ ಥಿಂಕ್ 120 ಆ ಥರ ಪೇ ಮಾಡಿದೆ ಅನ್ಸುತ್ತೆ. ಚೆನ್ನಾಗಿದೆ. ನೆಕ್ಸ್ಟ್ ಅಗೇನ್ ಇದನ್ನು ಕೂಡ ಜೀನ್ಸ್ ಟಾಪ್. ಚೆನ್ನಾಗಿದೆ. ಇವಾಗ ಬಿಸಿಲಿಗಂತೂ ವಾವ್, ಇಟ್ಸ್ ರಿಯಲಿ ನೈಸ್. ಚೆನ್ನಾಗಿದೆ. ನಂಗೆ ಆಲ್ಮೋಸ್ಟ್ ಪಿಂಕ್ ಅಂಡ್ ಪರ್ಪಲ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ನನ್ನ ಕಲೆಕ್ಷನ್ಸ್ ಎಲ್ಲ ಪಿಂಕ್ ಅಂಡ್ ಪರ್ಪಲ್ ಎಲ್ಲ ಇರುತ್ತೆ. ತುಂಬಾ ಕ್ಯೂಟ್ ಆಗಿದೆ ನಿಜವಾಗ್ಲು. ಈ ಬಿಸಿಲಿಗಂತೂ ಆರಾಮಾಗಿ ಹಾಕೊಬಹುದು. ಅಂಡ್ ಡಿಫ್ರೆಂಟ್ ಸ್ಲೀವ್ಸ್ ಬೇರೆ ಇದೆ. ನಂಗೆ ತುಂಬಾ ಇಷ್ಟ ಆಯ್ತು. ಇದನ್ನು ಜೀನ್ಸ್ ಟಾಪ್. ವಾವ್, ಚೆನ್ನಾಗಿದೆ. ಇಮೇಜ್ ನೋಡ್ದಂಗೆ ಬರುತ್ತಾ ಅನ್ನೋ ನಂಗೊಂದು ಡೌಟ್ ಇತ್ತು. ಬಟ್ ಸ್ಟಿಲ್ ಪರವಾಗಿಲ್ಲ, ಇಷ್ಟು ರೀಸನಬಲ್ ಆಗಿರೋದು. ಯೂಶಲಿ ನಾನು ಡ್ರೆಸ್ಸಸ್ ನ ರಿಪೀಟ್ ಮಾಡಲ್ಲ. ಸೊ ಹಂಗಾಗಿ ಬುಕ್ ಮಾಡಿದೆ. ಚೆನ್ನಾಗಿದೆ ನೋಡಿ, ಜೀನ್ಸ್ ಮೇಲೆ ವೇರ್ ಮಾಡ್ಬೋದು. ಚೆನ್ನಾಗಿದೆ, ಲಾಂಗ್ ಕುರ್ತಾ ತರ. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಸೀರಿಯಸ್ಲಿ ವರ್ತ್ ಪೇಯಿಂಗ್ ಅಂತ ಅನಿಸ್ತು ನನಗೆ. ನಾನು ಯೂಶಲಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಲ್ಲ ಗೈಸ್, ಡ್ರೆಸ್ ಆಗ್ಲಿ ಥಿಂಗ್ಸ್ ಎಲ್ಲ. ಬಿಕಾಸ್ ನಾನು ಹೋಗಿ ಫೀಲ್ ಮಾಡಿ ನೋಡಿನೇ ತಗೊಂಡೆ ಅಭ್ಯಾಸ. ಬಟ್ ಈ ಸಲ ನೋಡೋಣ, ವೈ ನಾಟ್, ಎಲ್ಲರೂ ಟ್ರೈ ಮಾಡ್ತಿದ್ದಾರೆ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ. ಬಟ್ ಚೆನ್ನಾಗೇ ಬಂದಿದೆ. ನನಗಂತೂ ತುಂಬಾ ಖುಷಿ ಆಯ್ತು. ಅಂಡ್ ಇದು ಅಷ್ಟೇ, ನಾನು ಮೊದಲು ತುಂಬಾ ಈ ತರ ಸ್ಟೈಲಿಂಗ್ ಮಾಡ್ತಿದ್ದೆ. ಇದೇನಂದ್ರೆ ಜೀನ್ಸ್ ಮೇಲೆ ಲಾಂಗ್ ಶ್ರಗ್ ತರ. ನಾನು ಇದೆಲ್ಲ ಡ್ರೆಸ್ಸಸ್ನು ಹೇಗೆ ಸ್ಟೈಲ್ ಮಾಡಿದೆ ಅನ್ನೋದು ಕೂಡ ಬೇಕಾದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ನಾನು ಮಾಡಿ ವಿಡಿಯೋನ ಮಾಡ್ತೀನಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಓಕೆ, ಮನೆಗೊಂದು ಸ್ವಲ್ಪ ಲೈಕ್ ಕಿಚನ್ ಆಕ್ಸೆಸರೀಸ್ ಬೇಕಿತ್ತು. ಇದು ವರ್ತ್ ಅನ್ಸ್ತಿದೆ. ಇದು ನೈಫ್ ಎಲ್ಲ ಆಲ್ಮೋಸ್ಟ್ ಹಾಳಾಗಿತ್ತು. ಸೊ ಇದು ಕೂಡ 100-120 ಆ ರೇಂಜ್ ಅಲ್ಲೇ ಇತ್ತು. ಚೆನ್ನಾಗಿದೆ. ನೋಡೋದಕ್ಕೂ ಹೇಗಿದೆ ಅಂತ ನಾನು ನೋಡಿ ಯೂಸ್ ಮಾಡಿ ರಿವ್ಯೂ ಆಯ್ತು. ಓಕೆ, ಅಂಡ್ ಹಂಗೆ ನಮ್ಗೆ ಇದು ಕಿಚನ್ ಬೇಕಾಗಿತ್ತು. ಇಟ್ಸ್ ನೈಸ್. ಬ್ಲೆಸ್ ದಿಸ್ ಹೋಮ್ ಅಂಡ್ ಹಾಲ್ ಹೂ ಎಂಟರ್. ಸೊ ಇದನ್ನ ನಾನು ಕಿಚನ್ ಅಂತಾನು ಒಂದ್ ಮಾಡಿದ್ದೆ. ಬಟ್ ಇದು ಕಿಚನ್ ಅಲ್ಲ, ಈಗ ಮೇನ್ ಡೋರ್ ಬಂದಿದೆ. ಮನೆ ಹೊರಗಡೆ ಹಾಕೋದಕ್ಕೆ. ಸೊ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ನಾನು ಆ ವ್ಲಾಗ್ನ ಮಾಡ್ತೀನಿ. ಸ್ಟೈಲ್ ಮಾಡಿ ಹಾಕ್ಲಾ ಅಥವಾ ಹೋಮ್ ಟೂರ್ ಬೇಕಾ ಅನ್ನೋದನ್ನ ಕಮೆಂಟ್ ಮಾಡಿ. ಎರಡರಲ್ಲಿ ಯಾವ್ದು ಬೇಕು ಅಂತ ಹೇಳ್ತೀನಿ. ಸೊ ಹಂಗೆ ಒಂದ್ ಸ್ವಲ್ಪ ಹೋಮ್ ಟೂರ್ ಮಾಡೋಕ್ಕೂ ಮುಂಚೆ ಮನೆ ಎಲ್ಲ ಸ್ವಲ್ಪ ಎಸ್ಥೆಟಿಕ್ ಆಗಿ ಡೆಕೋರೇಟ್ ಮಾಡೋಣ ಅಂತ ಈ ತರ ಥಿಂಗ್ಸ್ ನ ಕೂಡ ಆರ್ಡರ್ ಮಾಡಿದೀನಿ. ಸೊ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಮೆಟೀರಿಯಲ್ ಅಂತೂ ನನಗಂತೂ ನಿಜ ತುಂಬಾ ಇಷ್ಟ ಆಯ್ತು. ಎಲ್ಲ ಮೆಟೀರಿಯಲ್ಸ್ ಏನಿಲ್ಲ, ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆ. ಇದು ಆಕ್ಚುಲಿ ಏನಂದ್ರೆ, ನಾನು ಈ ಇಯರಿಂಗ್ಸ್ ಸೇಮ್ ಇಯರಿಂಗ್ಸ್ ನಾನು ಇದು ಐ ಥಿಂಕ್ ಮೀಶೋ ಅಲ್ಲ, ಸಾರಿ ಮೀಶೋನೇ ಅಲ್ಲ, ಮಿಂತ್ರಾದಲ್ಲಿ ಆರ್ಡರ್ ಮಾಡಿದ್ದೆ. ನನ್ಗೆ ನಿಜ ತುಂಬಾ ಇಷ್ಟ ಆಗಿತ್ತು ಗೈಸ್. ಇದು ಒಂಥರ ಚೆನ್ನಾಗಿದೆ. ಬಟ್ ನಾನು ಎಲ್ಲೋ ಕಳ್ಕೊಂಡ್ಬಿಟ್ಟೆ. ಸೊ ಹಂಗೆ ಬುಕ್ ಮಾಡ್ಬೇಕಾದ್ರೆ ಇದನ್ನ ಕೂಡ ನಾನು ನೋಡಿದೆ ಮೀಶೋದಲ್ಲಿ. ನಂಗೆ ಇಷ್ಟ ಆಯ್ತು, ಅದಕ್ಕೆ ನಾನು ಬುಕ್ ಮಾಡಿದೆ. ನಾನು ವೇರ್ ಮಾಡ್ತೀನಿ ನೋಡಿ ಹೇಗಿದೆ ಅಂತ. ಇದ್ರೆ ಜೀನ್ಸ್ ಮೇಲೆಲ್ಲ ಹಾಕೊಳ್ಳೋ ಅದಕ್ಕೂ ಮ್ಯಾಚ್ ಇರುತ್ತೆ.
ಇದು ನನ್ನ ಹತ್ರ ಆಲ್ರೆಡಿ ಇತ್ತು. ಐ ಥಿಂಕ್ ನಾನು ಮಿಂತ್ರಾದಲ್ಲಿ ಬುಕ್ ಮಾಡಿದ್ದೆ ಅನ್ಸುತ್ತೆ, ಬಟ್ ಎಲ್ಲೋ ಮಿಸ್ಪ್ಲೇಸ್ ಆಗೋಗಿತ್ತು. ಸೊ ಇದು ನಾನು ನೋಡಿದೆ. ಐ ಥಿಂಕ್ ಇದನ್ನು 99 ರುಪೀಸ್ ಆ ಥರ. ನಾನು ಇವಾಗ ಏನೇನು ಶಾಪ್ ಮಾಡಿದ್ದೀನಿ ಎಲ್ಲಾನು 500 ರುಪೀಸ್ ಒಳಗಡೆನೆ ಇರೋದು. 500 ರುಪೀಸ್ ಮೇಲೆ ಯಾವುದೂ ಇಲ್ಲ. ಇದು ಕೂಡ ಇನ್ನೊಂದು ಇಯರಿಂಗು, ಸೆಟ್ ಆಫ್ 3 ಪೇರ್ಸ್ ಇತ್ತು. ಚೆನ್ನಾಗಿದೆ ನೋಡಿ. ಅಂಡ್ ಇದು ಕೂಡ ನಾನು ಆಲ್ರೆಡಿ ಯೂಸ್ ಮಾಡಿದ್ದೆ, ನಂಗೆ ಇಷ್ಟ ಆಗಿತ್ತು. ಸೊ ಜೀನ್ಸ್ ಮೇಲೆಲ್ಲ ನಂಗೆ ಈ ತರ ಹಾಕೋದಕ್ಕೆ ಇಷ್ಟ ಆಗುತ್ತೆ. ಓಕೆ, ಅದೇ ನಾನು ಹೇಳಿದ್ನಲ್ಲ ನಿಮ್ಗೆ, ನನಗೆ ಸ್ವಲ್ಪ ಫನ್ನಿ ಥಿಂಗ್ಸು, ಎಸ್ಥೆಟಿಕ್ ಥಿಂಗ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗ್ತಾ ಇರುತ್ತೆ. ಇದು ಕಿಚನ್ ಅಂತ ಬುಕ್ ಮಾಡಿದ್ದು, ನೋಡಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಅಂತ. ಇದನ್ನು ಅಷ್ಟೇ ಅಷ್ಟೇ ಕಮ್ಮಿ ನೋಡಿ, ಈ ತರ ಆರಾಮಾಗಿ ಹಾಳಾಗೋವರೆಗೂ ಯೂಸ್ ಮಾಡ್ಬಿಟ್ಟು ಕ್ಯೂಟ್. ಸೊ ಇದು ಎರಡು ಇದೆ. ಮೊದಲು ನಂಗೆ ಇಷ್ಟು ಪೇಷನ್ಸ್ ಇರ್ತಿರ್ಲಿಲ್ಲ, ಇರೋ ಐಟಮ್ ಅನ್ನು ಫಸ್ಟ್ ತಗೊಂಡು ನೋಡ್ಬಿಡ್ಬೇಕಾಯ್ತು. ಬಟ್ ಈ ಸಲಿ ವೇಟ್ ಮಾಡಿ ಎಲ್ಲ ಪ್ರಾಡಕ್ಟ್ಸ್ ಬಂದ್ಮೇಲೆ ಕಲೆಕ್ಟ್ ಮಾಡ್ಕೊಂಡು. ಅಂಡ್ ಇದು ಕೂಡ ಮೊದಲು ಇತ್ತು ಗೈಸ್, ಇದು ಕಿಚನ್ಗೆ ಬೇಕಾಗಿರೋದು. ಸೊ ಏನಾದರೂ ಬೇಗ ಅಡುಗೆ ಆಗ್ಬೇಕಂದ್ರೆ ತುಂಬಾ ಯೂಸ್ ಆಗುತ್ತೆ. ಇದು ಮೊದಲು ನನ್ನ ಹತ್ರ ಇತ್ತು, ತುಂಬಾ ದಿನ ಆಗಿತ್ತು, ಏನೋ ಆಯ್ತು ಅಂತ ಬಿಸಾಕ್ಬಿಟ್ಟಿದ್ದೆ. ಸೊ ಮತ್ತೆ ಬೇಕು ಅಂತ ಆರ್ಡರ್ ಮಾಡಿದ್ದೀನಿ. ಇದಾದ್ಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಎಸ್, ನಾನು ಹೇಳಿದ್ನಲ್ಲ ನಿಮ್ಗೆ, ನಾನು ಎಷ್ಟೊಂದು ವ್ಲಾಗ್ಸ್ ಅಲ್ಲೂ ಹೇಳಿದೀನಿ ನಂಗೆ ಈ ತರ ಪರ್ಫ್ಯೂಮ್ಸ್ ಅಂದ್ರೆ ತುಂಬಾ ಇಷ್ಟ. ಅದು ಮಿನೇಚರ್ ಪರ್ಫ್ಯೂಮ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ. ನಂಗೆ ಇದು ವಾಟರ್ ಗರ್ಲ್ದು ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಇದು ಪರ್ಫ್ಯೂಮ್ ಅನ್ನೋದಕ್ಕಿಂತ ಇದು ಬಾಡಿ ಸ್ಪ್ರೇ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಕೂಡ ಕಮ್ಮಿಯಲ್ಲಿತ್ತು. ಅಂಡ್ ಒಂದು ನೆಕ್ಸ್ಟ್ ಮುಂದಿನ ವ್ಲಾಗ್ಗಳಲ್ಲಿ ನಾನು ಪರ್ಫ್ಯೂಮ್ ಕಲೆಕ್ಷನ್ ಕೂಡ ಒಂದು ವ್ಲಾಗ್ ಖಂಡಿತ ಮಾಡ್ತೀನಿ. ಸೊ ಇದನ್ನ ಬುಕ್ ಮಾಡಿದ್ದೆ. ಅಂಡ್ ಲಾಸ್ಟ್ ಇದೊಂದಿದೆ. ಸೊ ಇದನ್ನು ಕೂಡ ನಾನು ತೆಗ್ದು ನೋಡಿದ್ದೆ. ಇದೇನಂದ್ರೆ ಇದು ಡೈಲಿ ಪ್ಲಾನರ್ ಆಯ್ತಾ. ನನ್ಗೆ ಇದೊಂದು ಹ್ಯಾಬಿಟ್ ಇದೆ, ನಾನು ಏನ್ ಮಾಡಿದೆ, ಎಷ್ಟು ಡಯಟ್ ಕೂಡ ಮಾಡ್ತಿದ್ದೀನಿ, ಎಷ್ಟು ನೀರು ಕುಡ್ದೆ, ಏನ್ ತಿಂದೆ, ಇವತ್ತು ನಾನು ಅನ್ಕೊಂಡಿದ್ ಮಾಡಿದ್ನ ಇಲ್ವಾ ಅಂತ ಇದು ಬರೆಯೋದಕ್ಕೆ ನನಗೆ ಮೊದಲಿಂದನೂ ಹ್ಯಾಬಿಟ್ ಇದೆ. ಬಟ್ ನಾನು ಇದು ಅರ್ಜೆಂಟಾಗಿ ಬೇಕು ಅಂತ ಇಲ್ಲಿ ಸ್ಟೇಷನರಿ ಶಾಪಲ್ಲಿ ತಗೊಂಡಾಗ 400-450 ಆ ಥರ ಆಗಿತ್ತು. ಬಟ್ ಇದು ಮೀಶೋದಲ್ಲಿ ಜಸ್ಟ್ 120 ರುಪೀಸ್ ನಾನು ಪೇ ಮಾಡಿದ್ದು. ನನಗೆ ತುಂಬಾ ಇಷ್ಟ ಆಯಿತು. ಸೊ ಹೇಗಿರುತ್ತೋ ಏನೋ ಕ್ವಾಲಿಟಿ ಅಂತ ಒಂದು ಸ್ವಲ್ಪ ಟೆನ್ಷನ್ ಇತ್ತು, ಬಿಕಾಸ್ ಇಷ್ಟೊಂದು ರೀಸನಬಲ್ ಆಗಿದೆ. ಅಂಡ್ ನಾನು ಏನೇನು ಇವಾಗ ಐಟಮ್ ತೋರಿಸಿದ್ದೀನೋ ಎಕ್ಸೆಪ್ಟ್ ಸಾರೀಸ್ ಅಂದ್ಬಿಟ್ಟು, ಬಿಕಾಸ್ ಅದು ನಾನು ಬೇರೆ ಕಡೆ ತಗೊಂಡಿದ್ದು, ಅದು ಬಿಟ್ಟು ಮಿಕ್ಕಿದ್ ಎಲ್ಲಾನು 500 ರುಪೀಸ್ ಒಳಗಡೆನೆ ಇದೆ. ಸೊ ಹೇಗಿತ್ತು ಈ ವ್ಲಾಗ್, ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನನಗಂತೂ ಈ ಮೆಟೀರಿಯಲ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು. ನಿಮಗೂ ಕೂಡ ಇಷ್ಟ ಆದ್ರೆ ಹೋಗ್ಬಿಟ್ಟು ದಯವಿಟ್ಟು ಮೀಶೋದಲ್ಲಿ ಶಾಪಿಂಗ್ ಮಾಡಿ. ಅಂಡ್ ಇದು ಖಂಡಿತ ಯಾವುದೇ ಆಗಿರೋಂಥ ಕೊಲಾಬ್ರೇಷನ್ ವಿಡಿಯೋ ಅಲ್ಲ, ಇದು ನನಗೆ ಜಸ್ಟ್ ಸಮ್ಮರ್ ಶಾಪಿಂಗ್ ಅಂತ ಮಾಡೋಣ ಅಂತ ನಾನು ಮಾಡಿದ್ದು. ಸೊ ನಂಗೆ ಎಲ್ಲ ಐಟಮ್ಸು ಇಷ್ಟ ಆಗಿದೆ. ಅಂಡ್ ಹಾಗೆ ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.